ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ಇನ್ನೊಂದು ವರ್ಡ್ ಎನ್ಕರೇಜ್ ಆಗ್ತಾ ಉಂಟು. ನಾವು ಆ ವಾಕ್ಯವನ್ನು ನಿಮ್ಮಲ್ಲಿ ನಾನು ಶೇರ್ ಮಾಡಲು ಬಯಸ್ತೇನೆ. ನೋಡಿ, ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ, ಅದರಲ್ಲಿ ನಾವು ಅಥೇನ ಪಟ್ಟಣದಲ್ಲಿರುವ ಸಭೆಯ ಬಗ್ಗೆ ನಾವು ನೋಡುವುದಾದರೆ ಅಲ್ಲಿ ವಾಕ್ಯವು ಈ ಥರ ಹೇಳ್ತಾ ಉಂಟು. 17 ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯ 11ನೇ ವಾಕ್ಯ. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನು ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು ಅಂತೇಳಿ ವಾಕ್ಯ ಉಂಟು. ನೋಡಿ, ಇಲ್ಲಿ ಥೆಸಲೋನಿಕದ ಸಭೆಗಿಂತಲೂ ಅಥೇನದಲ್ಲಿರುವ ಸಭೆಯು ಸದ್ಗುಣ ಉಳ್ಳವರಾಗಿದ್ದು ಅಲ್ಲಿನ ಜನರು ಅವರೇನು ಮಾಡ್ತಾ ಇದ್ದಾರಂತೆ, ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ. ಅಂದರೆ ದೇವರ ವಾಕ್ಯವನ್ನು ಪೌಲನ್ನು ಸಾರಿಸುತ್ತಿರುವಾಗ ಅವರೇನು ಮಾಡ್ತಾ ಇದ್ರು, ವಾಕ್ಯವನ್ನು ಅಂಗೀಕರಿಸ್ತಾ ಇದ್ದರು. ಪ್ರಿಯರೇ, ವಾಕ್ಯವನ್ನು ಅಂಗೀಕರಿಸುವುದು ವೆರಿ ಇಂಪಾರ್ಟೆಂಟ್. ಯಾವಾಗ ನೀವು ವಾಕ್ಯವನ್ನು ಅಂಗೀಕರಿಸುತ್ತೀರೋ ಆ ವಾಕ್ಯವು ನಿಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡುತ್ತದೆ. ಅವರು ಯಾವ ಥರ ಅಂಗೀಕರಿಸ್ತಾ ಇದ್ದರಂತೆ, ಶುದ್ಧ ಮನಸ್ಸಿನಿಂದ. ಅಂದರೆ ಅವ್ರಿಗೇನು ಕಲಿಯುವ, ಅಂದರೆ ಆ ದೇವರನ್ನು ತಿಳಿಯುವ ಬಗ್ಗೆ ಕುತೂಹಲ ಅವರಲ್ಲಿತ್ತು. ಅದಕ್ಕೆ ಅವರು ಶುದ್ಧ ಮನಸ್ಸಿನಿಂದ ವಾಕ್ಯವನ್ನು ಅಂಗೀಕರಿಸ್ತಾ ಇದ್ದರು. ಸೊ ಅದಕ್ಕೆ ನಾವು ಶುದ್ಧ ಮನಸ್ಸಿನಿಂದ ವಾಕ್ಯವನ್ನು ಅಂಗೀಕರಿಸುವುದು ತುಂಬ ಇಂಪಾರ್ಟೆಂಟ್. ಅಷ್ಟು ಮಾತ್ರ ಅಲ್ಲ, ಅವರೇನು ಮಾಡ್ತಾ ಇದ್ದಾರಂತೆ, ಶುದ್ಧ ಮನಸ್ಸಿನಿಂದ ವಾಕ್ಯವನ್ನು ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಡೈಲಿ ಎವ್ರಿ ಡೇ ಅವರೇನು ಮಾಡ್ತಾ ಇದ್ದರು, ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಅಂದರೆ ಆ ಟೈಮಲ್ಲಿ ಓಲ್ಡ್ ಟೆಸ್ಟ್ಮೆಂಟ್ ಹೇಳ್ತೇವೆ ನಾವು, ಅದು ಅವರ ಕೈಯಲ್ಲಿತ್ತು. ಅಂದರೆ ತೋರ ಅಂತ ಹೇಳ್ತಾರೆ ಹೆಬ್ರೋಸಲ್ಲಿ. ಸೊ ಅದನ್ನು ಅವರು ಇಟ್ಟುಬಿಟ್ಟು ಅವರೇನು ಹೇಳ್ತಾ ಇದ್ದಾರೆ ಅದು ಸರಿಯೋ ಅಲ್ವೋ ಅಂತೇಳಿ ಏನು ರೆಫರೆನ್ಸ್ ವರ್ಡ್ಸಸ್ ಕೊಡ್ತಾ ಇದ್ದಾರೆ ಅದನ್ನು ಅವರಲ್ಲಿ ಶೋಧಿಸಿ ಕಂಪೇರ್ ಮಾಡಿ ನೋಡ್ತಾ ಇದ್ದರು. ಪ್ರಿಯರೇ, ನಾನು ನಿಮಗೆ ಅದೇ ಹೇಳ್ತೇನೆ. ಇವತ್ತು ನಾನೇನು ವಾಕ್ಯವನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಸೊ ಯಾರೇ ಶೇರ್ ಮಾಡಲಿ ವಾಕ್ಯವು, ಆ ವಾಕ್ಯವನ್ನು ಶೇರ್ ಮಾಡುವಾಗ ನೀವು ನಿಮ್ಮ ಬೈಬಲಲ್ಲಿ ಅದನ್ನು ಕಂಪೇರ್ ಮಾಡಿ ನೋಡಿ. ಅಂದರೆ ನೀವು ಅದರ ಬಗ್ಗೆ ಪುನಃ ಧ್ಯಾನಿಸಿ. ಯಾವಾಗ ನೀವು ಧ್ಯಾನಿಸ್ತೀರೋ ಆವಾಗ ನಿಮಗೆ ಏನು ಮಾಡ್ತಾರೆ, ದೇವರ ಆತ್ಮನು ಸತ್ಯವನ್ನು ಪ್ರಕಟಿಸುತ್ತಾನೆ. ಮತ್ತು ಯಾವಾಗ ನಿಮಗೆ ಸತ್ಯ ಪ್ರಕಟ ಆಗ್ತದೆ, ಆ ಟೈಮಲ್ಲಿ ಎಲ್ಲ ಅಂಧಕಾರವು ಮುರಿದು ಬೀಳುತ್ತದೆ ನಿಮ್ಮ ಜೀವಿತದಲ್ಲಿ. ಯಾಕಂದರೆ ವಾಕ್ಯವೇ ಶುದ್ಧೀಕರಿಸಲ್ಪಡುವುದು. ಯೋಹಾನ 15ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದುವುದಾದರೆ ಅಲ್ಲಿ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ಹೇಳ್ತಾರೆ, ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಶುದ್ಧರಾಗಿದ್ದೀರಿ. ಅದೇ ವಾಕ್ಯವು ನಮಗೆ ಇವಾಗ ಬೈಬಲಲ್ಲಿ ಉಂಟು. ಆ ಬೈಬಲಿನ ವಾಕ್ಯವನ್ನು ನಾವು ಸಾರುವಾಗ ಮತ್ತು ನೀವು ಓದುವಾಗ ಅದನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ. ಯಾವಾಗ ಶುದ್ಧ ಮನಸ್ಸಿನಿಂದ ನೀವು ಅಂಗೀಕರಿಸುತ್ತೀರೋ ಆವಾಗ ಸತ್ಯವು ಪ್ರಕಟವಾಗುತ್ತದೆ. ಮತ್ತು ಎಲ್ಲ ಅಂಧಕಾರವು, ಎಲ್ಲ ಅಸತ್ಯಗಳು ನಿಮ್ಮ ಜೀವಿತದಿಂದ ಹೊರಟು ಹೋಗುತ್ತದೆ. ಮತ್ತು ನಿಮಗೆ ಏಕದೇವರನ್ನು ಆರಾಧಿಸುವುದಕ್ಕೆ ಸಹಾಯವಾಗುತ್ತದೆ. ನೋಡಿ, ಇದೇ ಅಲ್ಲಿ ನಾವು ಮುಂದೆ ಹೋಗುವುದಾದರೆ ಅಲ್ಲಿ ಆತನು ನಾನು ಫುಲ್ ಓದುವುದಿಲ್ಲ, 17ನೇ ಅಧ್ಯಾಯ ನೀವು 23ರಿಂದ ನಾನು ಓದ್ತೇನೆ. ಅಲ್ಲಿ ನೋಡಿ, ಪೌಲನು ಈ ಥರ ಹೇಳ್ತಾನೆ, ಅಥೇನೆಯ ಜನರೇ, ನೀವು ಎಲ್ಲದರಲ್ಲೂ ಅತಿ ಭಕ್ತಿವಂತರೆಂದು ನನಗೆ ತೋರುತ್ತದೆ. ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುವ ದೇವತಾ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ ಒಂದು ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು. ನೋಡಿ, ಆತನು ಅಥೇನ ಪಟ್ಟಣದಲ್ಲಿ ಪ್ರಯಾಣಿಸುತ್ತಿರುವಾಗ ಆತನಿಗೆ ಅಲ್ಲಿ ಅವರು, ಅಂದರೆ ಅಲ್ಲಿನ ಜನರು, ಆ ಬೇರೆ ಜನರು ಏನಿದ್ದಾರೆ ಅಲ್ಲಿ ಮೇಲಿಂದ ನಾವು ಓದಿದೆ 16ರಿಂದ ಓದಿದರೆ ಅದು ಸ್ಟೋರಿ ಸಿಗ್ತದೆ, ನೀವು ಓದಿ. ಮತ್ತೆ ನೋಡಿ, ಅಲ್ಲಿ ಹೇಳ್ತಾನೆ, ಆತನು ತಿರುಗಾಡ್ತಾ ಇದ್ದಾಗ ಆತನಿಗೆ ಅಲ್ಲಿ ಏನು ಸಿಗುತ್ತದೆ ಅಂತೇಳಿ, ಪೂಜಿಸುವ ದೇವತಾ ಪ್ರತಿಮೆಗಳನ್ನು ಪೂಜಿಸುವಂಥ ಒಂದು ಬಲಿಪೀಠವು ಆತನ ಕಣ್ಣಿಗೆ ಬೀಳುತ್ತದೆ. ಸೊ ಆತನ ಅದನ್ನು ಅದರ ಮೇಲೆ ತಿಳಿಯದ ದೇವರಿಗೆ ಎಂದು ಬರೆದಿತ್ತು. ಹಲ್ಲೆಲೂಯಾ. ನಾವು ಯಾರನ್ನು ಆರಾಧಿಸುತ್ತೇವೆ ಆತನು ಯಾರೆಂದು ನಮಗೆ ಗೊತ್ತಾಗಿದೆ. ಹೇಗೆ ಗೊತ್ತಾಗಿದೆ? ಯೋಹಾನ 4:22 21-22 ನಾವು ಓದುವುದಾದರೆ ಯೇಸು ಕ್ರಿಸ್ತನು ಹೇಳ್ತಾನೆ, ಸಮಾರ್ಯದ ಸ್ತ್ರೀಗೆ ಹೇಳ್ತಾನೆ, ನೀನು ತಿಳಿಯದವರನ್ನು ನೀವು ಆರಾಧಿಸುವವರಾಗಿದ್ದೀರಾ, ನಾವಾದರೆ ತಿಳಿದವನನ್ನು ಆರಾಧಿಸುವವನಾಗಿದೆ. ಅಂದರೆ ನಮ್ಮ ದೇವರು ಯಾರು ಅಂತೇಳಿ ನಮ್ಗೆ ಗೊತ್ತುಂಟು. ಯೇಸು ಕ್ರಿಸ್ತನು, ಆತನು ಜೀವ ಸ್ವರೂಪನಾದ ದೇವರು ಅಂತೇಳಿ ನಮ್ಗೆ ಗೊತ್ತುಂಟು. ನಾವು ಆತನನ್ನು ಆರಾಧಿಸುವವರಾಗಿದ್ದೇವೆ. ಸೊ ಅಥೇನ ಪಟ್ಟಣದಲ್ಲಿ ಯಾವಾಗ ಅವರು ಆ ಮೂರ್ತಿಗಳನ್ನು ಆತನು ನೋಡುತ್ತಾನೆ, ಅದರ ಮೇಲೆ ಆತನಿಗೆ ಒಂದು ಪಟ್ಟಿ, ಒಂದು ಬರೆದಂಥ ಒಂದು ವರ್ಡಿಂಗ್ಸ್ ಆತನಿಗೆ ಕಾಣ್ತದೆ, ತಿಳಿಯದ ದೇವರಿಗೆ ಎಂದು ಬರೆದಿತ್ತು. ಅಂದರೆ ಯಾರು ಆ ಮೂರ್ತಿಯಲ್ಲಿ ದೇವರನ್ನು ಹುಡುಕ್ತಾರೆ ಅವರು ತಿಳಿಯದ ದೇವರನ್ನು ಆರಾಧಿಸಲಿಕ್ಕೆ ಬಯಸ್ತಾರೆ. ಯಾರಿಗೆ ತನ್ನ ದೇವರು ಜೀವ ಸ್ವರೂಪಣದ ದೇವರು ಅಂತೇಳಿ ಗೊತ್ತಾಗ್ತದೆ, ಅವರು ಆತನ ಹೆಸರನ್ನು ಹೇಳಿ ಆರಾಧಿಸುತ್ತಾರೆ. ಹಲ್ಲೆಲೂಯಾ. ಆತ್ಮಸ್ವರೂಪಣದ ದೇವರನ್ನು ಆತನ ಹೆಸರಿನಲ್ಲಿ, ಯೇಸು ಕ್ರಿಸ್ತನಲ್ಲಿ ಆರಾಧಿಸುತ್ತಾರೆ. ಯಾರಿಗೆ ಆತನಿಗೂ ಯಾರಂತ ಗೊತ್ತಿಲ್ಲ, ತಿಳಿಯದ ದೇವರನ್ನು ಆರಾಧಿಸುವವರು
ವಾಕ್ಯವು ಹೇಳ್ತದೆ, ಮೂರ್ತಿಯಲ್ಲಿ ಆತನನ್ನು ಹುಡುಕ್ತಾರೆ. ಅಂದರೆ ತನ್ನ ದೇವರು ಯಾರು ಅಂತೇಳಿ ಯಾರಿಗೂ ಗೊತ್ತಿಲ್ಲ, ಅವರು ಮೂರ್ತಿಯಲ್ಲಿ ದೇವರನ್ನು ಹುಡುಕ್ತಾರೆ ಅಂತೇಳಿ ವಾಕ್ಯ ಹೇಳುತ್ತದೆ. ಆದ ಕಾರಣ ನೀವು ಯಾವುದನ್ನು ತಿಳಿಯದೆ ಪೂಜಿಸುತ್ತೀರೋ ಅದನ್ನೇ ನಿಮಗೆ ತಿಳಿಯಪಡಿಸುತ್ತೇನೆ, ಕೇಳಿರಿ. ಇಲ್ಲಿ ಪೌಲನು ಹೇಳ್ತಾನೆ, ಯಾವುದನ್ನು ನೀವು ತಿಳಿಯದೆ ಆರಾಧಿಸ್ತೀರೋ ನಿಮಗೆ ನಾನು ಅದನ್ನು ತಿಳಿಯಪಡಿಸ್ತೇನೆ, ಕೇಳಿರಿ. ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮ್ಯಾಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ಹಲ್ಲೆಲೂಯ. ನಮ್ಮ ದೇವರು ಕೈಯಿಂದ ಕಟ್ಟಿದ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ಹಲ್ಲೆಲೂಯ. ಎಷ್ಟೊಂದು ವಾಕ್ಯವು ಕ್ಲಿಯರ್ ಆಗಿದೆ ಅಲ್ಲ ನೋಡಿ. ದೇವರು ಯಾವುದೇ ರೂಪದಲ್ಲಿ ವಾಸಿಸುವವನಲ್ಲ, ಆತನ ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಮನೆಯಲ್ಲಿ ತುಂಬ ಜನರ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಒಂದು ವೇಳೆ ನೀವು ದೇವರಿಗಾಗಿ ಒಂದು ದೇವರ ಕೋಣೆ ಅಂತೇಳಿ ಏನಾದರೂ ಮಾಡಿದ್ದು ಇದ್ದರೆ, ನಾನು ಹೇಳ್ತೇನೆ, ವಾಕ್ಯವನ್ನು ಓದಿ ಸತ್ಯವನ್ನು ಅರಿಯಿರಿ ಮತ್ತು ಅದನ್ನು ತೆಗೆದು ಬಿಸಾಡಿ. ಯಾಕೆಂದರೆ ಅಲ್ಲಿ ಇರುವುದು ಮೂರ್ತಿಗಳು ಮಾತ್ರ, ಅದರಲ್ಲಿ ದೇವರು ವಾಸಿಸುವುದಿಲ್ಲ. ದೇವರು ವಾಸಿಸುವುದು ಯಾರು? ನಮ್ಮಲ್ಲಿ ವಾಸಿಸುತ್ತಾನೆ ಆತನು. ಇಲ್ಲಿ ನಾವು ವಾಕ್ಯವನ್ನು ಧ್ಯಾನಿಸುವ, ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ, ತಾನೇ ಎಲ್ಲರಿಗೋಸ್ಕರ ಶ್ವಾಸ ಮುಂತಾದೆಲ್ಲವನ್ನು ಕೊಡುವವನಾಗಿರಲಾಗಿ ಕೊರತೆ ಇದ್ದವನಂತೆ ಮನುಷ್ಯರ ಕೈಗಳಿಂದ ಸೇವೆ ಹೊಂದುವವನು ಅಲ್ಲ. ಹಲ್ಲೆಲೂಯ. ತಾನೇ ಎಲ್ಲವನ್ನು ಸೃಷ್ಟಿಸಿ ಮನುಷ್ಯರಿಗೆ ಜೀವ ಕೊಟ್ಟಾತನ ಆತನೇ. ನಾವು ಆದಿಕಾಂಡ 1:26, 1:27, ಆಮೇಲೆ 2:7 ವಾಕ್ಯ ಓದುವುದಾದರೆ, ಆತನು ಮಣ್ಣಿನಿಂದ ಮನುಷ್ಯನನ್ನು ಉಂಟು ಮಾಡಿ ಜೀವ ಶ್ವಾಸವನ್ನು ಮನುಷ್ಯನ ಒಳಗೆ ಊದಿದನು. ಅಂದರೆ ದೇವರು ನಮಗೆ ಜೀವವನ್ನು ಕೊಟ್ಟಿದ್ದಾನೆ. ಸೊ ಆತನು ನಮ್ಮಿಂದ ಸೇವೆಯನ್ನು ಹೊಂದುವುದಕ್ಕೆ ಬಯಸುವವನಲ್ಲ ಅಂತೇಳಿ ವಾಕ್ಯವು ಕ್ಲಿಯರ್ ಉಂಟು. ಯಾಕೆ? ಆತನು ಜೀವಿಸುವ ದೇವರಾಗಿದ್ದಾನೆ. ಅದರಲ್ಲಿ ನಾವು ಕೆಳಗೆ ಓದುತ್ತಾ ನಾನು ಓದ್ತೇನೆ 26ರಿಂದ, ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ಸೃಷ್ಟಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ, ಒಂದು ವೇಳೆ ಅವರು ತಡಮಾಡಿ ಕೊಂಡರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಹಲ್ಲೆಲೂಯ. ನೋಡಿ, ಆಮೇಲೆ ಆತನು ನಮ್ಮಲ್ಲಿ ಒಬ್ಬೊಬ್ಬನಿಗೂ ದೂರವಾದವನಲ್ಲ. ಯಾರು ಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಗುತ್ತಾರೋ ಆತನು ಸಮೀಪದಲ್ಲಿ ಇದ್ದಾನೆ ಅಂತೇಳಿ ವಾಕ್ಯ ಹೇಳುತ್ತದೆ. ಇಲ್ಲಿ ವಾಕ್ಯ ಹೇಳುತ್ತದೆ, ಆತನು ನಮ್ಮಲ್ಲಿ ಒಬ್ಬೊಬ್ಬನಿಗೂ ದೂರವಾದವನಲ್ಲ, ಆತನಲ್ಲಿಯೇ, ನೋಡಿ, ಕ್ರಿಸ್ತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ನಿಮ್ಮ ಕವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರೇ ಎಂಬುದಾಗಿ ಹೇಳಿದ್ದಾರೆ. ನಾವು ದೇವರ ಸಂತಾನದವರಾಗಿದ್ದ ಮೇಲೆ ದೈವವು ಮನುಷ್ಯನ ಶಿಲ್ಪವಿದ್ಯೆಯಿಂದಲೂ ಕಲ್ಪನೆಯಿಂದಲೂ ಕೆತ್ತಿರುವ ಚಿನ್ನ, ಬೆಳ್ಳಿ, ಕಲ್ಲುಗಳಿಗೆ ಸಮಾನವೆಂದು ನಾವು ಭಾವಿಸಬಾರದು. ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. ಹಲ್ಲೆಲೂಯ. ಅಥೇನದಲ್ಲಿ ಪೌಲನು ಒಂದು ಬಲಿಪೀಠವನ್ನು ನೋಡುತ್ತಾನೆ, ಮೂರ್ತಿ ಪೂಜೆಯನ್ನು ಮಾಡುವವರಿಗಾಗಿ. ಆತನ ಏನು ನೋಡ್ತಾನೆ ಅಲ್ಲಿ? ಕಾಣದ ದೇವರಿಗೆ ಅಂತೇಳಿ ಅವನಿಗೆ ಅದರ ಮೇಲೆ ಪಟ್ಟಿ ಸಿಗ್ತದೆ ನೋಡಲಿಕ್ಕೆ. ಆತ್ಮದಲ್ಲಿ ಆತನು ನೋಡ್ತಾನೆ, ಕಾಣದ ದೇವರಿಗೆ, ಅಂದರೆ ತಿಳಿಯದ ದೇವರನ್ನು ಅವರು ಆರಾಧಿಸ್ತಾರೆ. ಅಂದರೆ ಏನು? ಅದು ಯಾರಂತಲೇ ಗೊತ್ತಿಲ್ಲ. ಸುಮ್ಮನೆ ಮನುಷ್ಯರು ಟೈಮ್ ವೇಸ್ಟ್ ಮಾಡ್ತಾರೆ, ದುಡ್ಡು ವೇಸ್ಟ್ ಮಾಡ್ತಾರೆ, ತಮ್ಮ ಸಮಯ ಎಲ್ಲವನ್ನು ವೇಸ್ಟ್ ಮಾಡ್ತಾರೆ. ಆದರೆ ಯಾರಿಗೆ ಯಾರು ಆತನನ್ನು ಪೂರ್ಣ ಮನಸ್ಸಿನಿಂದ ಹುಡುಕುತ್ತಾನೋ, ಇಲ್ಲಿ ವಾಕ್ಯವನ್ನು ನಾವು ಓದಿದರು, ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ, ಆತನಲ್ಲಿ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ ಮತ್ತು ಇರುತ್ತೇವೆ. ಹಲ್ಲೆಲೂಯ. ನೋಡಿ, ಕ್ರಿಸ್ತನಲ್ಲಿ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ ಮತ್ತು ಇರುತ್ತೇವೆ. ಓಕೆ. ನಿಮ್ಮ ಕವಿಗಳಲ್ಲಿ ಕೆಲವರು ನಾವು ಆತನ ಸಂತಾನದವರೇ ಅಂತೇಳಿ ಹೇಳಿದ್ದಾರೆ. ಅಂದರೆ ದೇವರು ನಮ್ಮನ್ನು ಸೃಷ್ಟಿಸಿದ ಆತನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ನಾವು ದೇವರ ಸಂತಾನದವರಾಗಿದ್ದ ಮೇಲೆ ದೈವವು, ಅಂದರೆ ದೇವರು ಮನುಷ್ಯನ ಶಿಲ್ಪವಿದ್ಯೆಯಿಂದ ಕಲ್ಪನೆಯಿಂದ ಕೆತ್ತಿರುವ ಚಿನ್ನ, ಬೆಳ್ಳಿ, ಕಲ್ಲುಗಳಿಗೆ ಸಮಾನವೆಂದು ನಾವು ಭಾವಿಸಬಾರದು. ಅಂದರೆ ಯಾರು ದೇವರ ರೂಪವನ್ನು ಮಾಡುತ್ತಾರೆ, ಇದು ದೇವರ ರೂಪ ಅಂತೇಳಿ ಕಲ್ಲನ್ನು ಕೆತ್ತಿ, ಚಿನ್ನವನ್ನು ಕೆತ್ತಿ, ಬೆಳ್ಳಿಯನ್ನು ಕೆತ್ತಿ, ಫೋಟೋವನ್ನು ಮಾಡಿ ಯಾರು ಅದರ ಮುಂದೆ ಇದು ದೇವರ ರೂಪ ಅಂತೇಳಿ ಇರ್ತಾರೆ, ಅವರಿಗಾಗಿ ಈ ವಾಕ್ಯವು ಹೇಳ್ತಾ ಇದೆ. ಏನಂತೇಳಿ? ನಾವು ದೇವರ ಸಂತಾನವಾಗಿದ್ದೇವೆ. ಹೇಗೆ? ಯೋಹಾನ 1:12-13 ನಾವು ಓದುವುದಾದರೆ, ಯಾರ್ಯಾರು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರು ತನ್ನ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಅದೇ ವಾಕ್ಯವು ಇಲ್ಲಿ ಏನು ಹೇಳ್ತಾ ಇದೆ? ನಾವು ಆತನ ಸಂತಾನದವರು ಆಗಿದ್ದ ಮೇಲೆ ದೈವವು ಮನುಷ್ಯನ ಶಿಲ್ಪವಿದ್ಯೆಯಿಂದಲೂ
ಕಲ್ಪನೆಯಿಂದಲೂ ಕೆತ್ತಿರುವ ಚಿನ್ನ ಬೆಳ್ಳಿ ಕಲ್ಲುಗಳಿಗೆ ಸಮಾನವೆಂದು ನಾವು ಭಾವಿಸಬಾರದು. ಹಲ್ಲೆಲೂಯಾ. ಕಲ್ಲುಗಳಲ್ಲಿ, ಶಿಲ್ಪವಿದ್ಯೆಗಳಲ್ಲಿ ಮತ್ತೆ ಕಲ್ಪನೆಯಲ್ಲಿ, ಕೆತ್ತಿರುವ ಚಿನ್ನ ಬೆಳ್ಳಿಗಳಲ್ಲಿ ಸಮಾನವೆಂದು ನಾವು ಭಾವಿಸಬಾರದು. ಆ ಅಜ್ಞಾನ ಕಾಲವು, ಹಲ್ಲೆಲೂಯಾ, ದೇವರು ಹೇಳ್ತದೆ, ಆ ಅಜ್ಞಾನ ಕಾಲ ಅಂದರೆ ಕ್ರಿಸ್ತನು ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚೆ ಆ ಅಜ್ಞಾನ ಕಾಲವನ್ನು ದೇವರೇನು ಮಾಡಿದ್ದಾನೆ, ಲಕ್ಷ್ಯಕ್ಕೆ ತರಲಿಲ್ಲ. ಹಲ್ಲೆಲೂಯಾ. ಕ್ರಿಸ್ತನು ತನ್ನ ಪರಿಚಯವನ್ನು ಮಾಡುವುದಕ್ಕಾಗಿ, ಯೇಸು ಕ್ರಿಸ್ತನು ತಂದೆಯ ಪರಿಚಯವನ್ನು ಅಂದರೆ ತನ್ನ ಪರಿಚಯವನ್ನು ಮಾಡುವುದಕ್ಕಾಗಿ ಈ ಲೋಕಕ್ಕೆ ಬರ್ತಾನೆ. ಮತ್ತೆ ಆತನು ದೇವರು ಯಾರಂತೇಳಿ ನಮಗೆ ಪರಿಚಯ ಮಾಡುತ್ತಾನೆ. ಸಮಾರ್ಯದ ಸ್ತ್ರೀಗೆ ಯೋಹನ್ನ 4:21, 22, 23, 24 ನಾವು ಓದುವುದಾದರೆ ಅಲ್ಲಿ ಕ್ಲಿಯರ್ ಆಗಿ ಆತನು ಆ ಸ್ತ್ರೀಗೆ ಹೇಳ್ತಾನೆ, ನೀವಾದರೂ ತಿಳಿಯದೆ ಇರುವವರನ್ನು ಆರಾಧಿಸುವವರಾಗಿದ್ದಾರೆ, ಬಟ್ ನಾವು ಯಾರನ್ನು ಆರಾಧಿಸುತ್ತೇವೆ ಆತನು ನಾವು ತಿಳಿದಿದ್ದೇವೆ. ಆತನು ಯಾರಾಗಿದ್ದಾನೆ? ಆತನ ಆತ್ಮಸ್ವರೂಪಣದ ದೇವರಾಗಿದ್ದಾನೆ. ಅಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ಒಂದು ಸಮಯ ಬರುವುದು ನೀವು ತಂದೆಯನ್ನು ಆರಾಧಿಸಬೇಕಾದರೆ ಯಾವುದೇ ಪರ್ವತಕ್ಕೆ ಹೂಡುವ ಅಗತ್ಯವಿಲ್ಲ, ಯಾವುದೇ ಟೆಂಪಲಿಗೆ ಅಂದರೆ ಮಂದಿರಕ್ಕೆ ಹೂಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ಎಲ್ಲಿ ನೀವು ನಿಂತಿದ್ದೀರೋ ಅಲ್ಲಿಂದಲೇ ನೀವು ದೇವರನ್ನು ಆರಾಧಿಸಬಹುದು. ಯಾಕಂತ ಹೇಳಿದರೆ ಮತ್ತಾಯ 18:20 ಆತನು ಹೇಳ್ತಾನೆ, ಎಲ್ಲಿ 2-3 ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೆ, ಎಲ್ಲಿ ಅದು ಯಾವುದೇ ಪ್ಲೇಸ್ ಆಗಲಿ, ಯಾವುದೇ ಜಾಗವಾಗಲಿ, ಎಲ್ಲಿ ಆತನ ಹೆಸರಿನಲ್ಲಿ 2 ಅಥವಾ 3 ಕೂಡಿ ಬರುತ್ತಾರೋ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ಅವರ ಮಧ್ಯದಲ್ಲಿ ಇರುತ್ತೇನೆ. ಹೇಗೆ? ಪವಿತ್ರ ಆತ್ಮನಾಗಿ, ಪರಿಶುದ್ಧ ಆತ್ಮನಾಗಿ ನಾನು ಅವರ ಮಧ್ಯದಲ್ಲಿ ಇರುತ್ತೇನೆ. ಮತ್ತು ಅದೇ ದೇವರು ನಮ್ಮಲ್ಲಿ ಇದ್ದುಕೊಂಡು ಚಲಿಸುತ್ತಾನೆ, ಇರುತ್ತಾನೆ, ಎಲ್ಲ ಜಾಗದಲ್ಲಿ ಆತನು ಹೋಗುತ್ತಾನೆ. ಸೊ ಅದಕ್ಕೋಸ್ಕರವಾಗಿ ನಾನು ಇಲ್ಲಿ ಪುನಃ ಓದುತ್ತೇನೆ, ಆತನು ಆ ಅಜ್ಞಾನ ಕಾಲಗಳನ್ನು ದೇವರು ಆ ಟೈಮಲ್ಲಿ ಲಕ್ಷ್ಯಕ್ಕೆ ತರಲಿಲ್ಲ. ಯಾವಾಗ ಯೇಸು ಕ್ರಿಸ್ತನಾಗಿ ಆತನು ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚೆ ಜನರು ಏನು ಮಾಡ್ತಾ ಇದ್ದರು ಅದನ್ನು ಆತನು ಲಕ್ಷ್ಯಕ್ಕೆ ತರಲಿಲ್ಲ ಅಂತೇಳಿ ವಾಕ್ಯ ಹೇಳುತ್ತದೆ. ಈಗಲಾದರೋ, ಹಲ್ಲೆಲೂಯಾ, ಈಗ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. ಹಲ್ಲೆಲೂಯಾ. ನೋಡಿ, 4 ದಿಕ್ಕಿನಲ್ಲಿರುವ ಮನುಷ್ಯರು ತನ್ನ ಕಡೆಗೆ ಅಂದರೆ ಒಬ್ಬನ ಕಡೆಗೆ, ಒಬ್ಬನ ಕಡೆಗೆ ತಿರುಗಬೇಕು ಎಂದು ಆತನು ಅಪ್ಪಣೆ ಕೊಡುತ್ತಾನೆ. ಅದು ಆ ಒಬ್ಬನು ಯಾರಾಗಿದ್ದಾನೆ? ಆ ಒಬ್ಬನು ಯೇಸು ಕ್ರಿಸ್ತನಾಗಿದ್ದಾನೆ. ಯಾಕೆ ಯೇಸು ಕ್ರಿಸ್ತನಾಗಿದ್ದಾನೆ? ಆತನೇ ಮನುಷ್ಯನಾಗಿ ತನ್ನನ್ನು ಸಮರ್ಪಿಸಿ ಜೀವವುಳ್ಳ ದೇವರನ್ನು ಆರಾಧಿಸುವಂಥ ಭಾಗ್ಯವನ್ನು ನಮಗೆ ಕೊಟ್ಟಿದ್ದಾನೆ. ಆತ್ಮ ಸ್ವರೂಪಣದ ದೇವರನ್ನು ನಾವು ಆರಾಧಿಸುವ ಭಾಗ್ಯವನ್ನು ಕೊಟ್ಟಿದ್ದಾನೆ. ಮನುಷ್ಯನು ಕಳೆದುಕೊಂಡ ಪದವಿಯನ್ನು ಪುನಃ ನಮಗೆ ದೊರಕಿಸಿದ್ದಾನೆ. ದೇವರ ಸನ್ನಿಧಾನಕ್ಕೆ ಹೋಗಲಿಕ್ಕೆ ಮನುಷ್ಯರಿಗೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರವಾಗಿ ಆ ಓಲ್ಡ್ ಟೆಸ್ಟ್ಮೆಂಟಲ್ಲಿ ಅವರು ಏನು ಮಾಡ್ತಾ ಇದ್ದರು, ಒಂದು ಮಂದಿರಕ್ಕೆ ಹೋಗ್ತಾ ಇದ್ದರು. ಮಂದಿರಕ್ಕೆ ಹೋಗಿ ಆ ಮಂದಿರದಲ್ಲಿ ಆತನನ್ನು ಆರಾಧಿಸುವುದಕ್ಕೆ ಟ್ರೈ ಮಾಡ್ತಾ ಇದ್ದರು. ಆದರೂ ಆರಾಧಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂತೇಳಿದರೆ ಆ ಜಾಗದಲ್ಲಿ ಆತನು ಅಂಗಳ, ಪರಿಶುದ್ಧ ಸ್ಥಾನ, ಅತಿ ಪರಿಶುದ್ಧ ಸ್ಥಾನ ಎಂಬ 3 ಪಾರ್ಟನ್ನು ಮಾಡಿ ಆ ಅತಿ ಪರಿಶುದ್ಧ ಸ್ಥಾನದಲ್ಲಿ ಆತನು ಇಳಿದು ಬರ್ತಾ ಇದ್ದನು. ಆದರೆ ಆತನು ಆರಾಧಿಸುವವರು ಪರಿಶುದ್ಧ ಸ್ಥಾನದ ತನಕ ಮಾತ್ರ ಹೋಗ್ಲಿಕ್ಕೆ ಆಗ್ತಾ ಇತ್ತು. ಅದರ ಮುಂದೆ ಯಾವ ಪರದೆ ಇತ್ತು ಆ ಪರದೆಯನ್ನು ದಾಟಿ ಅವರಿಗೆ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕೆ? ಒಂದು ವೇಳೆ ಆತನ ಅತಿ ಪರಿಶುದ್ಧ ಸ್ಥಾನಕ್ಕೆ ಒಂದು ವೇಳೆ ಹೋದರೆ ಅಲ್ಲಿಯೇ ಅವರೇನಾಗ್ತಾ ಇದ್ದರು, ಸುಟ್ಟು ಬೂದಿಯಾಗಿ ಹೋಗ್ತಾ ಇದ್ದರು, ಅಂದರೆ ಸತ್ತು ಬೀಳ್ತಾ ಇದ್ದರು. ಆತನ ಪರಿಶುದ್ಧತೆಯಲ್ಲಿ ನಿಲ್ಲುವುದಕ್ಕೆ ಯಾರಿಗೂ ಆಗ್ತಾ ಇರಲಿಲ್ಲ. ಆದರೆ ಆತನು ಯೇಸು ಕ್ರಿಸ್ತನಾಗಿ ಲೋಕಕ್ಕೆ ಬಂದು ತನ್ನ ರಕ್ತವನ್ನು ಸುರಿಸಿ ಆ ಒಂದು ಕಳಕೊಂಡ ಭಾಗ್ಯವನ್ನು, ಆದಾಮನ ಪಾಪದ ಮುಖಾಂತರ ಯಾವ ಭಾಗ್ಯವನ್ನು ಕಳೆದುಕೊಂಡಿದ್ದರೂ ಆ ಭಾಗ್ಯವನ್ನು ನಮಗೆ ಕೊಟ್ಟು ಜೀವವುಳ್ಳ ದೇವರನ್ನು ನಾವು ಮನೆಯಲ್ಲಿದ್ದೇ ನಮ್ಮನಿಗೆ ಆರಾಧಿಸುವುದಕ್ಕೆ ಆತನ ಭಾಗ್ಯವನ್ನು ಕೊಟ್ಟಿದ್ದಾನೆ. ನಾವು ಒಂದು ಮರದ ಕೆಳಗೆದ್ದೇ ಎದ್ದುಕೊಂಡು ಕೂಡ ನಮಗೆ ಆರಾಧಿಸುವಂಥ ಭಾಗ್ಯ ಕೊಟ್ಟಿದ್ದಾನೆ. ನಾವು ರಸ್ತೆಯ ಮಧ್ಯದಲ್ಲಿ ನಿಂತುಕೊಂಡು ಕೂಡ ಆತನನ್ನು ಆರಾಧಿಸುವಂಥ ಭಾಗ್ಯವನ್ನು ಕೊಟ್ಟಿದ್ದಾನೆ. ನಾವು ಯಾವುದೇ ಸಿಚುವೇಶನಲ್ಲಿ ಮಲಗಿದ್ದಾಗಲೂ ಕೂಡ ನಾವು ಆತನನ್ನು ಆರಾಧಿಸಬಹುದು. ನಾವು ಟ್ರಾವೆಲ್ ಮಾಡುವಾಗ ಕೂಡ ಆತನನ್ನು ಆರಾಧಿಸಬಹುದು. ನಾವು ಫ್ಲೈಟಲ್ಲಿ ಹೋಗುತ್ತಿರುವಾಗ ಕೂಡ ಆತನನ್ನು ಆರಾಧಿಸಬಹುದು. ಎಲ್ಲಿಯೂ ಇರಲಿ, ಕೆಲಸದ ಜಾಗದಲ್ಲಿ ಕೂಡ ಆತನನ್ನು ಆರಾಧಿಸಬಹುದು. ಕಿಚನಲ್ಲಿ ಕುಕಿಂಗ್ ಮಾಡ್ತಾ ಇರುವಾಗ ಕೂಡ ಆತನನ್ನು ಆರಾಧಿಸಬಹುದು. ಯಾಕಂತ ಹೇಳಿದರೆ ಆ ಭಾಗ್ಯವನ್ನು ಆತನು ನಮಗೆ ಕೊಟ್ಟಿದ್ದಾನೆ. ಪ್ರಿಯರೇ, ಆತನನ್ನು ಜೀವ ಸ್ವರೂಪಣದ ದೇವರನ್ನು ಆರಾಧಿಸಲಿಕ್ಕೆ ಸ್ಟಾರ್ಟ್ ಮಾಡಿ. ಆತನು ಆತ್ಮ ಸ್ವರೂಪನಾಗಿದ್ದಾನೆ. ಆತನು ಎಲ್ಲ ಜಾಗದಲ್ಲಿ ಇರುವ ಆತನಾಗಿದ್ದಾನೆ ಮತ್ತು ಆತನು ನಮ್ಮ ಒಳಗೆ ಕೂಡ ವಾಸ ಮಾಡುವವರಾಗಿದ್ದಾನೆ. ಸೊ ಆ ವಾಸಿಸುವ ಜೀವವುಳ್ಳ ದೇವರನ್ನು ಆರಾಧಿಸಿ ಆತನಲ್ಲಿಯೇ ನಾವು ಚಲಿಸುತ್ತೇವೆ, ಇರುತ್ತೇವೆ ಆತನಲ್ಲಿಯೇ. ಅದಕ್ಕೋಸ್ಕರವಾಗಿ ದೈವವು ಮನುಷ್ಯನ ಕಲ್ಪನೆಯಿಂದ ಕೆತ್ತಿರುವ ಚಿನ್ನ ಬೆಳ್ಳಿಗೆ ಸಮಾನವೆಂದು ಭಾವಿಸಬೇಡಿರಿ, ಫೋಟೋಗೆ ಸಮಾನವೆಂದು ಭಾವಿಸಬೇಡಿರಿ. ಫೋಟೋದಲ್ಲಿ ನಾನು ಆತನ ರೂಪವನ್ನು ನೋಡುತ್ತೇನೆ ಎಂದು ಭಾವಿಸಬೇಡಿರಿ. ಯಾಕೆ? ಆ ಫೋಟೋ ರೂಪವು ಏನಾಗಿದೆ? ಮನುಷ್ಯನಾದಾಗಿದೆ. ಆ ಮನುಷ್ಯನು ಯಾರು? ಈ ಲೋಕದಲ್ಲಿ
ಆ್ಯಕ್ಟಿಂಗ್ ಮಾಡಿದಂಥ ಆ್ಯಕ್ಟರ್ ಆಗಿದ್ದಾನೆ. ಅಂದರೆ ಆ ಸ್ಟೋರಿಯನ್ನು ಆತನು ಪ್ರಕಟಿಸುವುದಕ್ಕಾಗಿ ಯಾವ ಆ್ಯಕ್ಟಿಂಗ್ ಆತನು ಮಾಡಿ ತೋರಿಸಿದ್ದಾನೆ, ಆ ಆ್ಯಕ್ಟರ್ನ ಫೋಟೋವನ್ನು ನೀವು ದೇವರ ಫೋಟೋ ಅಂತೇಳಿಟ್ಟು ಆರಾಧಿಸಬೇಡಿ. ಹಲ್ಲೆಲೂಯಾ. ಮತ್ತು ಸ್ತುತಿ ಗಾನ ಮಹಿಮೆ ಹೊಂದುವುದಕ್ಕೆ ಒಬ್ಬನೇ ಯೋಗ್ಯನಾತನಾಗಿದ್ದಾನೆ, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಯಾಕಂದರೆ ಆತನು ತನ್ನ ರಕ್ತವನ್ನು ಸುರಿಸಿ ಕ್ರೂಜೆ ಮರಣವನ್ನು ಹೊಂದಿ ತನ್ನನ್ನು ಸಮರ್ಪಿಸಿ ಎಲ್ಲಕ್ಕಿಂತ ಮಿಗಿಲಾದ ಸ್ಥಾನವನ್ನು ಆತನು ನಮಗೆ ಕೊಟ್ಟಿದ್ದಾನೆ. ಯಾಕೆಂದರೆ ನಾವು ಜೀವವುಳ್ಳ ದೇವರನ್ನು ಆರಾಧಿಸಬೇಕೆಂದು, ಆತನ ಪರಿಶುದ್ಧತೆಯಲ್ಲಿ ಆರಾಧಿಸಬೇಕೆಂದು. ಅದಕ್ಕೋಸ್ಕರವಾಗಿ ಪರಿಶುದ್ಧನಾದ ದೇವರನ್ನು ಪರಿಶುದ್ಧತೆಯಲ್ಲಿ ಆರಾಧಿಸಲಿಕ್ಕೆ ನೋಡಿ, ಆತ್ಮಸ್ವರೂಪಣದ ದೇವರನ್ನು ಆರಾಧಿಸುವುದಕ್ಕೆ ನೋಡಿ, ನಿಮ್ಮ ಜೀವಿತದಲ್ಲಿ ಈ ಎಲ್ಲ ಇದನ್ನು ನೀವು ಯಾವಾಗ ಪ್ರಾರಂಭಿಸುತ್ತಾರೋ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡುವಂತನಾಗಿದ್ದಾನೆ. ಸೊ ಅದಕ್ಕೋಸ್ಕರ ಪ್ರಿಯರೇ, ಆತ್ಮಸ್ವರೂಪಣದ ದೇವರನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಾಗಿ ಆರಾಧಿಸಲಾಗಿದೆ. ಆತನು ಜೀವಿಸುತ್ತಾ ಇದ್ದಾನೆ, ಆತನು ನಮ್ಮ ಒಳಗಿದ್ದಾನೆ, ನಾವು ಆತನಲ್ಲಿದ್ದೇವೆ, ಆತನ ಎಲ್ಲ ಜಾಗದಲ್ಲಿ ಇದ್ದಾನೆ. ಆತನನ್ನು ಯಾವಾಗಲೂ ನಮಗೆ ಸ್ತುತಿಸಬಹುದು. ಪರ್ಫೆಕ್ಟ್ ಟೈಮ್ ಅಂತೇಳಿ ಬೇಡ ನಮಗೆ, ಜಾಗ ಮಂದಿರ ಅಂತೇಳಿ ನಮಗೆ ಬೇಡ. ಮಂದಿರವನ್ನು ಆತನು ತೆಗೆದು ಹಾಕಿದ್ದಾನೆ, ನಮ್ಮ ದೇಹವನ್ನೇ ತನ್ನ ದೇಗುಲವನ್ನಾಗಿ ಮಾಡಿದ್ದಾನೆ. ದೇಹವೇ ದೇವಾಲಯ ಅಂತೇಳಿ ನಾವು ಸಾಂಗ್ಸ್ ಕೂಡ ಆಡ್ತೇವೆ. ಸೊ ಅದಕ್ಕೆ ಈ ದೇಹವನ್ನು ಆತನ ದೇವಾಲಯವನ್ನಾಗಿ ಮಾಡಿದ್ದಾನೆ. ನಾವು ಮನೆಯಲ್ಲಿದ್ದುಕೊಂಡೇ ಆತನನ್ನು ಆರಾಧಿಸುವ. ಮತ್ತು ಎಲ್ಲರಿಗೂ ಆತನು ಯಾಜಕ ದೀಕ್ಷೆಯನ್ನು ಕೂಡ ಕೊಟ್ಟಿದ್ದಾನೆ. 1 ಪೀಟರ್ 2:9 ನಾವು ಓದುವುದಾದರೆ, ನಾವು ರಾಜವಂಶಸ್ಥರಾದ ಯಾಜಕರು ಅಂತೇಳಿ ವಾಕ್ಯ ಹೇಳುತ್ತದೆ. ಯೇಸು ಕ್ರಿಸ್ತನಲ್ಲಿ ನನಗೆ ಯಾಜಕ ದೀಕ್ಷೆಯನ್ನು ಆತನು ಕೊಟ್ಟಿದ್ದಾನೆ, ನಿಮಗೆ ಯಾಜಕ ದೀಕ್ಷೆಯನ್ನು ಕೊಟ್ಟಿದ್ದಾನೆ. ಯಾವಾಗ ನೀವು ನಂಬುತ್ತೀರಿ, ಯಾವಾಗ ನೀವು ಒಬ್ಬನೇ ದೇವರನ್ನು ಆರಾಧಿಸುತ್ತೀರಿ, ಒಬ್ಬನೇ ದೇವರನ್ನು ನಂಬುತ್ತೀರಿ, ಆವಾಗ ಆ ದೀಕ್ಷೆಯನ್ನು ನೀವು ಹೊಂದುತ್ತೀರಾ. ದೇವರು ನಿಮಗೆ ಈ ಸ್ಥಾನವನ್ನು ಕೊಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ಜೀವವುಳ್ಳ ದೇವರನ್ನು ಆರಾಧಿಸಕ್ಕೆ ಸ್ಟಾರ್ಟ್ ಮಾಡಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ದೇವರಿಗೆ ಒಂದು ವಾಕ್ಯದ ಮುಖಾಂತರ ನನ್ನಲ್ಲಿ ಮಾತಾಡಿದ್ದನ್ನು ನನಗೆ ಎನ್ಕರೇಜ್ ಸಿಕ್ಕಿದ್ದು, ಅದಕ್ಕೋಸ್ಕರ ನಾನು ನಿಮಗೆ ಶೇರ್ ಮಾಡಿದ್ದೇನೆ ಇಲ್ಲಿ. ಇದೇ ರೀತಿಯಾಗಿ ಇನ್ನೂ ಹೊಸ ವಿಡಿಯೋದ ಮುಖಾಂತರ ದೇವರು ಲೀಡ್ ಮಾಡಲೆಂದು ನಾನು ಪ್ರಾರ್ಥಿಸ್ತೇನೆ. ಎಲ್ಲ ಘನಮಾನ ಮಹಿಮೆಗಳನ್ನ ಆತನಿಗೆ ಸಲ್ಲಿಸ್ತೇನೆ, ಬೇಡುತ್ತೇನೆ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್.